ಮೈಸೂರು ದಸರಾ ಎಷ್ಟೊಂದು ಸುಂದರ. ನಾಡ ಹಬ್ಬ ಮೈಸೂರಿನ ಆ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳಬೇಕಾದರೆ ಆ ಒಂದು ವಿಜಯದಶಮಿ ಕಾಲದಲ್ಲಿ ನಾವು ಕಾಯಬೇಕು. ರಾಮನಗರದಲ್ಲಿ ಆಷಾಢ ಮಾಸ ಬಂತು ಅಂದರೆ ಇಂತಹ ಜಗಮಗಿಸುವ ದೀಪದ ಅಲಂಕಾರದಲ್ಲಿ ತಮಟೆಯ ಸದ್ದು ಜೊತೆಗೆ ಸಪ್ತ ಮಾತೃಕೆಯರ ಕರಗದ ನರ್ತನದ ವೈಭವ ಮತ್ತು ಇಡೀ ರಾಮನಗರದ ಜನತೆಗೆ ಆ ತಾಯಿಯ ಆಶೀರ್ವಾದವನ್ನು ಈ ಒಂದು ಆಷಾಢ ಮಾಸದಲ್ಲಿ ಕರಗ ತಂದೊಡುತ್ತೆ. ನಾವೀಗ ಸರಿಸುಮಾರು 10 ಗಂಟೆ ರಾತ್ರಿ ಸಮಯ 1/8/2026 ಶನಿವಾರ ರಾತ್ರಿ 10 ಗಂಟೆ ಸಮಯದ ಚಾಮುಂಡೇಶ್ವರಿ ದೇವಾಲಯದ ರಸ್ತೆಯಲ್ಲಿ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳನ್ನು ನಿಮ್ಮ ಮನೆಗೆ ತಂದೊಡ್ತಾ ಇದ್ದೀವಿ. ಇದು ರಾಮನಗರದ ಉದಯ್ ವಿಷ್ಣು ಸ್ಟೈಲಿಶ್ ಲೋಕ ಮತ್ತು VSS ಮೀಡಿಯಾ ಆನ್ಲೈನ್ ಚಾನಲನ್ನು ನಿರ್ವಹಿಸುತ್ತಿರುವಂತಹ TS ಕಣ್ಣನ್ ರಾಮನಗರದ ನೇರ ಪ್ರಸಾರ. ಈಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ವಿಡಿಯೋ ಪ್ರಸಾರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ರಾಮನಗರದ ಈ ಒಂದು ಹಾದಿಯಲ್ಲಿ ನಾಳೆ ರಾತ್ರಿಯಿಂದಲೇ ಮತ್ತು ನಾಳಿದ್ದಿನ ರಾತ್ರಿಯಿಂದಲೇ, ನಾಳೆ ಅಲ್ಲ ಕ್ಷಮಿಸಿ, ನಾಳಿದ್ದಿನ ರಾತ್ರಿಯಿಂದಲೇ ತೊಂಬಿಟ್ಟಿನ ಆರತಿಗಳನ್ನು ಹೊತ್ತಂತಹ ಆ ಒಂದು ಮಹಿಳಾ ಶಕ್ತಿ ಆ ತಾಯಿಗೆ ಆರತಿಯನ್ನು ಎತ್ತಾರೆ. ಈ ಒಂದು ಜಗಮಗಿಸುವ ದೀಪಾಲಂಕಾರಕ್ಕೆ 10 ಹಲವು ಶಕ್ತಿಗಳು ಆ ಒಂದು ಕೈ ತೋರ್ತಾ ಇರುತ್ತೆ. ಆ ಒಂದು ಚಾಮುಂಡೇಶ್ವರಿಯ ದೇವಾಲಯದ ಗರ್ಭಗುಡಿಯ ಸಮೀಪ ಕೊಂಡೊಯ್ಯುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನೋಡಿ, ತಾಯಿಯ ದರ್ಶನವನ್ನು ಹಿಂದೆ ಕಣ್ತುಂಬಿಕೊಳ್ಳಿ. ನೇರವಾಗಿ ಆ ತಾಯಿಯ ದರ್ಶನ ನಿಮ್ಮ ಮನೆಗೆ ಬರ್ತಾ ಇದೆ. ತೋರ್ಸಪ್ಪ ತಾಯಿನ, ಜೂಮ್ ಆಗಲ್ಲ. ನಗರ ದೇವತೆ ಶ್ರೀ ಬನ್ನಿಮಾಂಕಳಮ್ಮನವರ ಕರಗ ಮುಗಿದು ಆ ಕರಗ ವಿಸರ್ಜನೆಯೂ ಆಯಿತು. ಈಗ 4/8/2026 ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮತ್ತು ಶೆಟ್ಟಳ್ಳಿ ಬೀದಿಯ ಆ ಒಂದು ತಾಯಿ ಆದಿಶಕ್ತಿಯ ಕರಗ, ಆನಂತರ ಬಾಲಗೆರೆಗೆ ತೆರಳಿದ್ರೆ ಬಿಸಿಲು ಮಾರಮ್ಮನ ಕರಗ, ಅಲ್ಲಿ ಬಂಡಾರಮ್ಮನ ಕರಗ, ಮಗ್ಗದ ಕೇರಿ ಮಾರಮ್ಮನ ಕರಗ, ಹಾಗೆ ನಾವು ಮತ್ತೆ ಐಜೂರಿನ ಕಡೆ ತೆರಳಿದ್ರೆ ಐಜೂರಿನ ಆದಿಶಕ್ತಿ ಕರಗ. ಹೀಗೆ 7 ಕರಗಗಳ ಜೊತೆಗೆ ಒಂದು ಮಾಸ್ತಮ್ಮನ ಕರಗ ಮತ್ತು ಹುಲಿಯೂರಮ್ಮನ ಕರಗ ಎಂಬ 2 ಹೊಸ ಕರಗಗಳು ಸೇರಿಕೊಂಡು ರಾಮನಗರದಲ್ಲಿ ಮತ್ತಷ್ಟು ದೈವಿಕ ಕಳೆಯನ್ನು ತಂದಿದೆ. ಈ ಒಂದು ದೇವಾಲಯದ ಆವರಣದಲ್ಲಿ ನಾಳೆ ಭಾನುವಾರ ಸೋಮವಾರದ ಸಂಜೆಯಿಂದಲೇ ಆ ಒಂದು ಸರತಿ ಸಾಲಿನಲ್ಲಿ ಆ ಒಂದು ಮಕ್ಕಳನ್ನು ಕರೆದುಕೊಂಡು ಮತ್ತು ಎಲ್ಲರೂ ತೊಂಬಿಟ್ಟಿನ ಆರತಿಯನ್ನು ಮಾಡಿಕೊಂಡು ಈ ಒಂದು ಏನು ಕಾಲಿಡಲಿಕ್ಕೂ ಸ್ಥಳ ಇರಲ್ಲ ಅಷ್ಟರ ಮಟ್ಟಿಗೆ ಜನಸಂದಣಿ ಮತ್ತು ಭಕ್ತರ ಸಂದಣಿ ಇರುತ್ತೆ. ನಾನೀಗ ಆ ಒಂದು ಅರಳಿ ಮರದ ವೃತ್ತದ ಬಳಿ ಸಾಗ್ತಾ ಇದ್ದೀನಿ. ಅರಳಿ ಮರದ ವೃತ್ತದ ಬಳಿ ಈ ಆಸುಪಾಸಿನ 2 ಕಡೆಗಳಲ್ಲೂ ಕೂಡ ಜಾತ್ರೆಗಾಗಿ ಆ ಒಂದು ಬದುಕನ್ನು ಕಾಣಲಿಕ್ಕಾಗಿ ಬರುವಂತಹ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾರೆ ಮತ್ತು ಯುವಕರು ಹಬ್ಬದ ಸಡಗರವನ್ನು ಮಾಡ್ತಾರೆ. ಮಹಿಳಾ ಮಣಿಗಳು ಆ ಒಂದು ಪೂಜಾ ಪುರಸ್ಕಾರಗಳನ್ನು ಮಾಡಿ ಮನೆಗೆ ಮತ್ತು ಮನಕ್ಕೆ ಮತ್ತು ಕುಟುಂಬಕ್ಕೆ ರಕ್ಷಣೆಯನ್ನು ಬೇಡ್ತಾರೆ. ಈ ಒಂದು ಅರಳಿ ಮರದ ವೃತ್ತದ ಬಳಿಯಲ್ಲೂ ಇನ್ನೂ ವಿದ್ಯುತ್ ದೀಪಾಲಂಕಾರ ಹೆಚ್ಚಾಗಿ ಆಗಬೇಕಾಗಿದೆ, ಆಗುತ್ತೆ. ಮತ್ತು ಈ ಒಂದು ಅರಳಿ ಮರದ ವೃತ್ತದ ಬಳಿ ಒಂದು ವಾದ್ಯಗೋಷ್ಠಿಯು ನಡೆಯುತ್ತೆ. ಆ ವಾದ್ಯಗೋಷ್ಠಿ ನಡೆಯಲಿಕ್ಕಾಗಿ ಎಲ್ಲ ಸ್ಟೇಜ್ ನಿರ್ಮಾಣ ಕಾರ್ಯ ಆಗ್ತಾ ಇದೆ. ಈಗ ಕತ್ತಲಲ್ಲಿ ಸರಿ ಕಾಣಿಸ್ತಾ ಇಲ್ಲ. ಮತ್ತೆ ನಿಮಗೆ ಮತ್ತೊಂದು ನೇರ ಪ್ರಸಾರದಲ್ಲಿ ಅದರ ವಿವರವನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಈಗ ಇದೇ 4/8/2026 ಮಂಗಳವಾರ ರಾತ್ರಿ ಒಂದು ರಸಮಂಜರಿ ಕಾರ್ಯಕ್ರಮದ ಜೊತೆಗೆ ಭಕ್ತಾದಿಗಳಿಗೆ ದೇವಾಲಯಗಳಿಗೆ ತೆರಳಿ ಆ ಒಂದು ತಾಯಿಯನ್ನು ದರ್ಶಿಸಿ ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡು, ನಮ್ಮ ದೇಶಕ್ಕೆ ರಕ್ಷಣೆ ನೀಡು, ನಮ್ಮಲ್ಲಿ ಯಾವುದೇ ಒಂದು ಕ್ಷಾಮ ಬಾಧೆಗಳು ಕಾಡಿಸದಿರಲಿ, ಮಕ್ಕಳಿಗೆ ಯಾವುದೇ ರೋಗ ರುಜಿನಗಳು ಬರದಿರಲಿ ಎಂದು ಪ್ರಾರ್ಥಿಸುತ್ತಾ ತೊಂಬಿಟ್ಟಿನ ಆರತಿ ಬೆಳಗುವ ಒಂದು ತಂಡ ಮತ್ತು ಯುವಕ ಯುವತಿಯರು ಜೊತೆಗೆ ವಯೋವೃದ್ಧರು ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸುವಂತಹ ಈ ರಾಮನಗರದ ಮಹೋನ್ನತವಾದ ಈ ಒಂದು ಹಬ್ಬ. ನಾನೀಗ ಶೆಟ್ಟಳ್ಳಿ ಬೀದಿಯ ಆ ಒಂದು ದೇವಾಲಯಕ್ಕೆ ತಂದು ತೋರಿಸ್ತೀನಿ. ನೋಡಿ ಎಷ್ಟರ ಮಟ್ಟಿಗೆ ಇದು ಮಂಗಳವಾರ, ಕಳೆದ ಮಂಗಳವಾರ ಏನು ಬನ್ನಿಮಾಂಕಳಮ್ಮನವರ ಕರಗ ನಡೆಯಿತು ಅವತ್ತೇ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ರು. ಮತ್ತೆ ಅಲಂಕಾರ ಇನ್ನೂ ನಡೀತಾ ಇದೆ. ಅದಕ್ಕಾಗಿ ಇಲ್ಲಿ ರೋಡ್ ಬ್ಲಾಕನ್ನು ಮಾಡಿದ್ದಾರೆ. ಆದ್ದರಿಂದ ಇಷ್ಟರ ಮಟ್ಟಿಗೆ ತೋರಿಸಿ ಮತ್ತೆ ನಾನೀಗ ನಿಮಗೆ ಜೂನಿಯರ್ ಕಾಲೇಜ್ ಅಂತ ಏನು ನಾವು ಓದಬೇಕಾದ್ರೆ ಇತ್ತು, ಅದು ಈಗ ಜಿಲ್ಲಾ ಕ್ರೀಡಾಂಗಣವಾಗಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ
ಎಷ್ಟರ ಮಟ್ಟಿಗೆ ಆ ಒಂದು ಆಟಾಟೋಪಗಳು ಅಂದರೆ ಜಾಯಿಂಟ್ ವೀಲ್ ಇರಬಹುದು ಮತ್ತು ಕೆಲವೊಂದು ಸಾಹಸಗಳನ್ನು ನಾವು ಪ್ರದರ್ಶಿಸುವಂತಹ ಅಂಥ ಅತ್ಯದ್ಭುತವಾದ ಕ್ರೀಡೆಗಳ ಆಡಿ ಮನರಂಜನೆಯನ್ನು ಪಡೆದುಕೊಳ್ಳೋದು ಒಂದು ಕಡೆ, ಮತ್ತು ಪೊಟೊಟೊ ಟ್ವಿಸ್ಟರ್, ಪಾಪಡ್ ಚಾಟ್ಸ್, ಚುರುಮುರಿ, ಬಜ್ಜಿ ಎಲ್ಲವನ್ನು ತಿನ್ನುತ್ತಾ ಕುಟುಂಬ ಸಮೇತ ಆ ಒಂದು ಕ್ರೀಡಾಂಗಣಕ್ಕೆ ಆಗಮಿಸಿ ಹಬ್ಬದ ಸಡಗರವನ್ನು ಹೆಚ್ಚಿಸಿ ಸದಾ ಆನಂದವನ್ನು ನಮ್ಮ ಮನದಲ್ಲಿ ಉಂಟು ಮಾಡುವಂತಹ ಇಂತಹ ಹಬ್ಬದ ವಾತಾವರಣ ಎಲ್ಲರ ಮನದಲ್ಲೂ ಸದಾ ಮೂಡಿರಲಿ ಅಂತ ಆಶಿಸುತ್ತಾ, ನೋಡಿ ಎಷ್ಟರ ಮಟ್ಟಿಗೆ ವಿದ್ಯುತ್ ದೀಪಾಲಂಕಾರಗಳು ಇಂದು ಆ ಒಂದು ಪ್ರಾಯೋಗಿಕವಾಗಿ ಆನ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಿಮಗೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲರೂ ಸಾವಧಾನ ಚಿತ್ತದಿಂದ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳಿ. ಮತ್ತು ಇಲ್ಲಿ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಈ ಒಂದು ಏನು ರಸಮಂಜರಿ ಕಾರ್ಯಕ್ರಮ ಇರ್ಬೋದು ಅಥವಾ ಏನು ಒಂದು ಕುಟುಂಬ ಸಮೇತ ಬಂದು ಒಂದು ಮನರಂಜನೆಗಾಗಿ ಈ ಒಂದು ವಿದ್ಯುತ್ ದೀಪವನ್ನು ನೋಡಿ ಕೆಲವೊಂದು ತಿಂಡಿ ತಿನಿಸುಗಳನ್ನು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು, ಎಲ್ಲರೂ ಅಂತಲ್ಲ, ಆ ಒಂದು ಪಿಪಿಯನ್ನು ಊದ್ಕೊಂಡು ಮೈ ಮೇಲೆ ಆ ಶಕ್ತಿಯನ್ನು ಊದ್ಕೊಂಡು ಹೆಣ್ಣು ಮಕ್ಕಳನ್ನು ರೇಗಿಸಿಕೊಂಡು ಆ ಒಂದು ಕೀಟಲೆಯ ತಂಡ ಇದೆಯಲ್ಲ ಅಂಥ ಬುದ್ಧಿಯನ್ನು ಕೈಬಿಟ್ಟು ದಯವಿಟ್ಟು ಹಬ್ಬವನ್ನು ಸಡಗರದಿಂದ ಆಚರಿಸಿ. ನಿಮ್ಮನ್ನು ರಾಮನಗರ ಸ್ವಾಗತಿಸ್ತಾ ಇದೆ. ಈ ವಿಡಿಯೋವನ್ನು ನೋಡ್ತಾ ತಾಂತ್ರಿಕ ದೋಷದಿಂದ ಮೊದಲ ಲೈವ್ ಕಟ್ಟಾಯಿತು, ಎರಡನೇ ಲೈವ್ಗೆ ಈಗ ನಾನು ಹೋಗಿದ್ದೀನಿ. ನೋಡಿ, ಈ ಒಂದು ಜೂನಿಯರ್ ಕಾಲೇಜ್ ಆವರಣದ ಆಸುಪಾಸಿನಲ್ಲಿ ಎರಡೂ ಕಡೆ ಅಂಗಡಿಗಳು ಈಗಾಗಲೇ ತೆರೆದು ಹೊರ ಊರಿನವರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕಾಗಿ ಈ ಒಂದು 10 ದಿವಸಗಳ ಕಾಲ ವ್ಯಾಪಾರದ ಉದ್ದೇಶದಿಂದ ಬರ್ತಾರೆ. ಇಲ್ಲಿ ಮಕ್ಕಳನ್ನು ಕರೆತವರು ಇರ್ಬೋದು, ವಯೋವೃದ್ಧರನ್ನು ಕರೆತವರು ಇರ್ಬೋದು, ತಮ್ಮ ಮೊಬೈಲ್, ತಮ್ಮ ಆಭರಣಗಳ ಬಗ್ಗೆ ಮತ್ತು ಪೊಲೀಸ್ ಇಲಾಖೆ ಸೂಚಿಸಿದಂಥ ನಿಯಮಗಳನ್ನು ಪಾಲಿಸಿಕೊಂಡು ಹಬ್ಬವನ್ನು ಸಡಗರದಿಂದ ಆಚರಿಸೋಣ. ಮಕ್ಕಳಿಗೆ ಆಟೋಟೋಪದ ಒಂದು ಇದಿರುತ್ತೆ. ಒಳಗಡೆ ಗ್ರೌಂಡ್ನಲ್ಲಿ ಇನ್ನೂ ಯಾವುದು ಲೈಟ್ ಆನ್ ಆಗಿಲ್ಲ. ಅಲ್ಲಿ ಎಲ್ಲ ಜಾಯಿಂಟ್ ವೀಲ್ಸ್ ಮತ್ತು ಮತ್ತೊಂದು ಕೆಲವೊಂದು ವಿಶೇಷವಾದ ಆಟೋಟೋಪಗಳು ಮತ್ತು ಕೆಳಗಡೆಯ ಗ್ರೌಂಡ್ನ ಕೆಳಭಾಗದಲ್ಲಿ ಈಗಾಗಲೇ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಇಲ್ಲಿನ ಶಾಸಕರು ಮತ್ತು ಹಿರಿಯ ಒಂದು ಅಧಿಕಾರಿಗಳ ಮತ್ತು ಎಲ್ಲರ ಸಹಕಾರದಿಂದ ರಸಮಂಜರಿ ಕಾರ್ಯಕ್ರಮ. ಆ ರಸಮಂಜರಿ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್, ಗಿಲ್ಲಿ ನಟ ಮತ್ತು ಕೆಲವೊಂದು ಮತ್ತು ಇನ್ನಿತರ ನಟರೆಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಆನಂದದಿಂದ ನೋಡೋಣ. ಇದು ಈಗ ನಾವು ಬೆಂಗಳೂರು ಮೈಸೂರು ಹೈವೇ ರಸ್ತೆಗೆ ಬಂದಿದ್ದೀವಿ. ಈ ಒಂದು ಕಮಾನು ನಿಮ್ಮನ್ನು ರಾಮನಗರಕ್ಕೆ ಸ್ವಾಗತಿಸುತ್ತೆ. ಅದನ್ನು ತೋರಿಸಪ್ಪ. ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ 2026 ಈ ಒಂದು ಕಮಾನು ನಿಮ್ಮನ್ನು ಸ್ವಾಗತಿಸುತ್ತಾ ರಸ್ತೆಯ ಉದ್ದಕ್ಕೂ ಕೂಡ ಈಗ ನೋಡಿ ಈ ಒಂದು ದಾರಿ ಏನಿದೆ ಇದು ಬೆಂಗಳೂರು ಹೋಗುವ ದಾರಿ. ಆ ರಾಮದೇವರ ಬೆಟ್ಟದ ಆರ್ಚ್ ಇದೆ. ಆ ಒಂದು ನಮ್ಮ ವೀರಗಾಸೆ ಕುಣಿತದ ಆ ಒಂದು ನೃತ್ಯದ ವಿದ್ಯುತ್ ದೀಪಾಲಂಕಾರ ಮತ್ತು ಎಲ್ಲ ಕಟ್ಟಡದ ಮೇಲೆ ಇನ್ನೂ ಕೂಡ ವಿದ್ಯುತ್ ದೀಪಾಲಂಕಾರ ಆಗಬೇಕಾಗಿದೆ. ಈಗ ರಾಮನಗರದ ಮೈಸೂರು ರಸ್ತೆಯಲ್ಲಿ ತೆರಳ್ತಾ ಇದ್ದೀನಿ. ಮೈಸೂರು ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ವಿದ್ಯುತ್ ದೀಪಾಲಂಕಾರಗಳು ನಿಮ್ಮನ್ನು ಸ್ವಾಗತಿಸ್ತಾ ಇದೆ. ಇದು ರಾಮನಗರದ ಮತ್ತೊಂದು ಮಹೋನ್ನತವಾದ ಇತಿಹಾಸ ಪ್ರಸಿದ್ಧವಾದಂತಹ ಚಾಮುಂಡೇಶ್ವರಿ ಅಮ್ಮನವರ ಕರಗ, ಆದಿಶಕ್ತಿ ಅಮ್ಮನವರ ಕರಗ, ಬಿಸಿಲು ಮಾರಮ್ಮನವರ ಕರಗ, ಬಂಡಾರಮ್ಮನ ಕರಗ, ಮುತ್ತು ಮಾರಮ್ಮನ ಕರಗ, ಮಗ್ಗಟಕೇರಿ ಮಾರಮ್ಮನ ಕರಗ, ಶೆಟ್ಟಳ್ಳಿ ಬೀದಿಯ ಆದಿಶಕ್ತಿಯ ಕರಗ, ಮಾಸ್ತಮ್ಮ ದೇವಿಯ ಕರಗ ಮತ್ತು ಹುಲಿಯೂರು ದುರ್ಗಮ್ಮನ ಕರಗ. ಈ ಎಲ್ಲ ಕರಗಗಳ ಶಕ್ತಿ ಆ ತಾಯಿ ಆದಿಶಕ್ತಿ. ಆದಿಶಕ್ತಿಯು ಸರ್ವರಿಗೂ ಸಕಲ ಏನು ಒಂದು ತೊಂದರೆಗಳಿರುತ್ತೆ ಆ ತೊಂದರೆಗಳನ್ನು ನಿವಾರಿಸಿ ನಿಮ್ಮೆಲ್ಲ ಕುಟುಂಬದಲ್ಲಿ ಆ ಒಂದು ಆನಂದ ತರಲಿ, ಆರೋಗ್ಯ ತರಲಿ, ಆಯಸ್ಸನ್ನು ತರಲಿ ಮತ್ತು ಮನುಷ್ಯರಲ್ಲಿ ಪ್ರೀತಿ ಬಾಂಧವ್ಯವನ್ನು ಹೆಚ್ಚಿಸಬೇಕು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ಪುಟಾಣಿ ಮಕ್ಕಳಿಗೆ ವಿದ್ಯುತ್ ದೀಪ ಅಂದರೆ ತುಂಬ ಇಷ್ಟ. ಏನಪ್ಪ ಕಂದ ನೋಡ್ದಾ, ಏನನ್ನಿಸ್ತು ಹೇಳು? ಮಕ್ಕಳು ನಿದ್ದೆ ಮಾಡೋ ಮೂಡಲ್ಲಿದ್ದಾರೆ. ಇಲ್ಲಿ ನನ್ನ ಪುಟಾಣಿ ಅವಳಿ ಜವಳಿ ಮಕ್ಕಳು ಮತ್ತು ನನ್ನ ದೊಡ್ಡ ಮಗ ಮೊಬೈಲ್ ಇಟ್ಕೊಂಡಿದ್ದಾನೆ ವಿಘ್ನೇಶ್. ಈ ಒಂದು ರಾಮನಗರದ ಈ ಒಂದು ಸುತ್ತಲಿನ ಈ ಒಂದು ವಿದ್ಯುತ್ ದೀಪಾಲಂಕಾರ ಕೇವಲ ಒಂದು 10ರಿಂದ 20% ನಾವು ತೋರಿಸಿರ್ಬೋದು. ಇನ್ನೂ ಮತ್ತಷ್ಟು ಮಗದಷ್ಟು ಹಬ್ಬದ ಸಡಗರ ನಾಳೆ, ನಾಳಿದ್ದು ಮತ್ತು ಬುಧವಾರದವರೆಗೂ ಹೀಗೇ ಮುಂದುವರಿಯುತ್ತೆ. ನಿಮ್ಮ ಜೀವನದಲ್ಲಿ ಸದಾ ಆನಂದ ತರಲಿ. ಈ ಒಂದು ಕರಗಗಳಲ್ಲಿ ಮುಖ್ಯವಾಗಿ ಶ್ರೀ ಬನ್ನಿಮಂಕಾಳಿ ಅಮ್ಮನವರ ಕರಗ ಮತ್ತು ಅಗ್ನಿಕೊಂಡ ಪ್ರವೇಶ ಆಗಿದೆ.
ಚಾಮುಂಡೇಶ್ವರಿ ದೇವಾಲಯದ ಆ ಕರಗವು ಕೂಡ ಕೊಂಡ ಐತೆ. ಆ ಕರಗಧಾರಕರು ಮೊದಲಿಗೆ ಬನ್ನಿಮಾಂಗಳಮ್ಮ ಕರಗಧಾರಕರು ಶ್ರೀಯುತ ಯೋಗೇಶ್ ಅವರು, ಚಾಮುಂಡೇಶ್ವರಿ ಅಮ್ಮನವರ ಕರಗದ ಧಾರಕರು ದೇವಿ ಪ್ರಸಾದ್ ಸಿಂಗ್ ಮತ್ತು ಬಿಸಿಲು ಮಾರಮ್ಮನವರ ಕರಗಧಾರಕರು ಮಹೇಂದ್ರ ಮತ್ತು ಆದಿಶಕ್ತಿ, ಈ ಒಂದು ಐದೂರಿನ ಆದಿಶಕ್ತಿ ದೇವಾಲಯದ ಕರಗಧಾರಕರು ಅವರು ಮತ್ತು ಭಂಡಾರಮ್ಮನ ಕರಗಧಾರಕರು ಸಾಗರ್, ಹೀಗೆ ಶೆಟ್ಟಳ್ಳಿ ಬೀದಿಯ ಕರಗಧಾರಕರು ಎಲ್ಲರೂ ಕೂಡ ವರ್ಷವೂ ಕೂಡ ಈ ಒಂದು ಕರಗಧಾರಣೆಗೆ ವ್ರತವನ್ನು ಆಚರಿಸಿ ಆ ತಾಯಿಯ ಪ್ರತಿರೂಪವಾಗಿ ಒಂದು ಗಂಡು ಜೀವ ಆ ಹೆಣ್ಣು ಹೆಣ್ಣಾಗಿ ಪರಿವರ್ತನೆಯಾಗಿ ಮೂಗುತಿಯನ್ನು ಚುಚ್ಕೊಳ್ತಾರೆ, ಕೈಗೆ ಬಳೆ ಹಾಕೊಳ್ತಾರೆ, ಕಾಲಿಗೆ ಚೈನ್ ಹಾಕೊಳ್ತಾರೆ, ಕಾಲುಂಗುರ ಧರಿಸ್ತಾರೆ, ಕೊರಳಲ್ಲಿ ತಾಳಿಯನ್ನು ಧರಿಸಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಆ ತಾಯಿಯಲ್ಲಿ ಪ್ರಾರ್ಥಿಸಿ ಊರಿನ ಸುತ್ತ ಏಕೆ ಕರಗ ಸಂಚರಿಸುತ್ತೆ ಎಂದರೆ, ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾವುದೋ ನೆಗೆಟಿವ್ ಎನರ್ಜಿಗಳು ನಮ್ಮ ಸುತ್ತ ಆವರಿಸಿರುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ಅಗ್ನಿ ಹೊಂಡದಲ್ಲಿ ಸುಟ್ಟು ಊರಿಗೆ ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥನೆ ಮಾಡಲಿಕ್ಕಾಗಿ ಈ ಒಂದು ಕರಗಧಾರಣೆಯ ಒಂದು ಇತಿಹಾಸ ನಡೆದುಕೊಂಡು ಬಂದಿದೆ. ವಂಶ ಪಾರಂಪರ್ಯವಾಗಿ ಮತ್ತು ತಲತಲಾಂತರದಿಂದ ತಂದೆ ಹೊತ್ತ ನಂತರ ಮಗ ನಂತರ ಅವರ ಮಗ, ಹೀಗೆ ಕರಗಧಾರಣೆಯನ್ನು ಮಾಡುತ್ತಾ ಬರ್ತಾ ಇರ್ತಾರೆ. ಈ ಒಂದು ಕರಗಧಾರಣೆಯನ್ನು ಮಾಡುವ ವಿಶೇಷವಾದ ಈ ಹಬ್ಬದಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ನಾನ್ ವೆಜ್ ಊಟವನ್ನು ಮಾಡಿ ನಮ್ಮ ನೆಂಟರಿಷ್ಟರನ್ನೆಲ್ಲ ಕರೆದು ಊರಿಗೆ ಆ ಒಂದು ಮನೆಗೆ ಕರೆದು ಊಟ ಹಾಕಿ ಒಂದು ಆನಂದದ ದಿನಗಳನ್ನು ಕಳೆದು ರಾಮನಗರದಲ್ಲಿ ಈ ಒಂದು ಹಬ್ಬ ಭಾಳ ವಿಶೇಷವಾಗಿ ನಡೆದುಕೊಂಡು ಬರ್ತಾ ಇದೆ. ಈಗ ಒಂದು ಕರಗ ಮೊದಲಿಗೆ ನಾನು ಈಗ ಹೇಳಿದಂತೆ 28/7/2026 ಮಂಗಳವಾರ ರಾತ್ರಿ ಹೂವಿನ ಕರಗವು ಹೊರಟು 29/7/2026 ಎಲ್ಲ ಕರಗಗಳು ನಡೆಯುತ್ತೆ. ಮತ್ತು ವಿಶೇಷವಾಗಿ 7/8/2026 4ನೇ ಆಷಾಢ ಶುಕ್ರವಾರದಂದು ರಾಮನಗರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ 9 ಗಂಟೆ ಅಥವಾ 9:30 ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ರಾಮನಗರಕ್ಕೆ ಆಗಮಿಸಿ ಈ ಒಂದು ಕರಗದ ಹಬ್ಬದ ಮಹೋನ್ನತೆಗೆ ತಮ್ಮ ಒಂದು ಆನಂದವನ್ನು ಹೆಚ್ಚಿಸಿಕೊಂಡು ತಾಯಿ ಚಾಮುಂಡೇಶ್ವರಿ, ಆದಿಶಕ್ತಿ, ಪರಾಶಕ್ತಿ, ಅಖಿಲಾಂಡೇಶ್ವರಿ ಎಲ್ಲರ ಕೃಪೆಗೆ ಪಾತ್ರರಾಗಿ ಮನಸ್ಸಿನಲ್ಲಿ ಆನಂದ ಮನೆಯ ಮಂತ್ರಾಲಯ ಹಾಗೆ ನಿಮ್ಮ ಮನೆಗಳಲ್ಲಿ ಸಕುಟುಂಬ ಸಮೇತರಾಗಿ ಆನಂದದ ಕ್ಷಣಗಳನ್ನು ಪಡೆಯಲು ಈ ಹಬ್ಬ ಮತ್ತೊಂದು ಕಾರಣವಾಗಲಿದೆ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಈಗ ನಾವು ರಾಮನಗರಕ್ಕೆ ಪ್ರಖ್ಯಾತವಾದ ರೇಷ್ಮೆ ನಗರ, ರೇಷ್ಮೆ ಮಾರುಕಟ್ಟೆ ಹತ್ರ ಬಂದಿದ್ದೀವಿ. ಇನ್ನೂ ಕೂಡ ನೋಡಿ ಎಷ್ಟು ರಾಮನಗರ ಮೊದಲಿಗೆ ಹೋಟೆಲ್ ಹುಡುಕೋದೇ ಕಷ್ಟ ಆಗಿತ್ತು. ಈಗ ದಾರಿಯುದ್ದಕ್ಕೂ ಫಾಸ್ಟ್ ಫುಡ್ಗಳಿದೆ. ಭಾಳಷ್ಟು ರಾಮನಗರದಲ್ಲಿ ಬದಲಾವಣೆ ಆಗಿದೆ. ನಾವು ಬಾಲ್ಯದಲ್ಲಿ ಹೋಟೆಲನ್ನು ಸಸ್ಯಾಹಾರಿ ಹೋಟೆಲ್ ಹುಡುಕಬೇಕು ಅಂದರೆ ರಾತ್ರಿ 7 ಗಂಟೆ ನಂತರ ಭಾಳ ಕಷ್ಟ ಆಗಿತ್ತು. ಆದರೆ ಎಲ್ಲವೂ ಬದಲಾವಣೆ ಆಗಿ ರಾಮನಗರದಲ್ಲಿ ಎಲ್ಲವೂ ದೊರೀತಾ ಇದೆ. ಈಗ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಮತ್ತೆ ನಾವು ಈ ಒಂದು ಲೈವ್ ಕಾರ್ಯಕ್ರಮದ ಈ ಒಂದು ವಿಶೇಷವಾದ ವರದಿ ಅಂತಲೇ ತಿಳ್ಕೋಬೇಕು. ಇದನ್ನು ಮುಗಿಸುವ ಕಾಲಘಟ್ಟಕ್ಕೆ ಬರ್ತೀವಿ. ಮಕ್ಕಳು ಎಲ್ಲರನ್ನ ಕರೆತನ್ನಿ. ಮತ್ತು ನಾನು ಆಗಲೇ ಒಂದು ಸೂಚನೆಯನ್ನು ಕೊಟ್ಟೆ, ದಯಮಾಡಿ ಕೀಳ್ತಲೆ ಅಥವಾ ಕಿಚ್ಚಾಯಿಸುವ ಪೂಜೆಯನ್ನು ಕೈಬಿಟ್ಟು ಹಬ್ಬವನ್ನು ಆಚರಿಸಿ ಪೊಲೀಸ್ ಇಲಾಖೆ ಜೊತೆ ನಾವು ಕೈ ಜೋಡಿಸೋಣ. ಯಾಕೆಂದರೆ ಪೊಲೀಸ್ ಇಲಾಖೆ ಇರೋದು ನಮ್ಮ ರಕ್ಷಣೆಗಾಗಿ. ಅವರು ತಮ್ಮ ಮನೆ, ಮಕ್ಕಳು, ಹೆಂಡತಿ ಎಲ್ಲರನ್ನ ಬಿಟ್ಟು ರಾತ್ರಿ ಇಡೀ ನಮಗೆ ರಕ್ಷಣೆಯನ್ನು ಕೊಡೋಕ್ಕಾಗಿ ಆರಕ್ಷಕರಾಗಿರ್ತಾರೆ. ನಾವು ಹಬ್ಬದ ಸಡಗರವನ್ನು ಆಚರಿಸಿದರೆ ಅವ್ರಿಗೂ ಕೂಡ ನೆಮ್ಮದಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ಬೋದು. ರಾಮನಗರದ ಬಸ್ ಸ್ಟ್ಯಾಂಡ್, ಈ ಒಂದು ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಆ ಒಂದು ಮತ್ತೊಂದು ಮಹೋನ್ನತವಾದ ವಿಷಯಗಳು ಈಗ ಮೈಸೂರಿಗೆ ಪ್ರಯಾಣಿಕರು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಈ ಒಂದು ರಾಮನಗರದ ಬಸ್ ಸ್ಟ್ಯಾಂಡ್ ಎದುರಿಗೆ ನೋಡಿ ಈ ಒಂದು ವಿಶೇಷವಾದ ಹೂವಿನ ಆ ಒಂದು ವಿದ್ಯುತ್ ದೀಪಾಲಂಕಾರ. ಇಲ್ಲೂ ಕೂಡ ಮತ್ತೊಂದು ಆರ್ಸಿಮನ್ನು ಸ್ವಾಗತಿಸುತ್ತೆ. ರಾಮನಗರದ ಬಸ್ ಸ್ಟ್ಯಾಂಡ್ ಇಳಿದು ಬಂದರೆ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ 2026 ದಾರಿಯುದ್ದಕ್ಕೂ 2 ಕಡೆ ಜನಗಳ ಒಂದು ಹಬ್ಬರ, ವಿದ್ಯುತ್ ದೀಪಾಲಂಕಾರದ ಹಬ್ಬರ ಮತ್ತು
ಎಲ್ಲಿ ನೋಡಿದರಲ್ಲಿ ಪ್ರಸಾದವನ್ನು ವಿತರಿಸುತ್ತಾ ಆ ಒಂದು ಹಬ್ಬದ ಸಡಗರವನ್ನು ಆಚರಿಸ್ತಾರೆ. ಪ್ರಸಾದವನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ಸ್ವೀಕರಿಸಿ, ಅದು ನಿಮಗೆ ಅತಿ ಅಂತ ನೀವು ಇಸ್ಕೊಂಡು ಎಲ್ಲೋ ಬಿಟ್ಟು ಬರೋದು ಮತ್ತೊಬ್ಬರಿಗೆ ಆ ಹೊಟ್ಟೆ ಹಸಿವನ್ನು ನೀಗಿಸುವಂತಹ ಮಹೋನ್ನತವಾದ ಮಹಾಪ್ರಸಾದವಾಗಿರುತ್ತೆ. ಈ ಒಂದು ರಾಮನಗರದ ಹಳೆ ಬಸ್ ನಿಲ್ದಾಣ, ಮೊದಲಿಗೆ ಕನಕಪುರ ತೆರಳುವಂಥ ಬಸ್ಗಳು ಇಲ್ಲೇ ನಿಲ್ತಾ ಇತ್ತು. ಈಗ ರಾಮನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಬಸ್ಗಳು ಬರುತ್ತೆ. ಖಾಸಗಿ ವಾಹನಗಳು ಭಾಳಷ್ಟು ಕಡಿಮೆ ಆಯಿತು. ಮತ್ತು ಈಗ ರಾಮನಗರದ ನಗರಸಭೆಯಾದ ಅಧ್ಯಕ್ಷರಾದಂಥ ಶ್ರೀಯುತ ಶೇಷಾದ್ರಿ ಅವರ ನೇತೃತ್ವದಲ್ಲಿ ನಿರ್ಮಾಣವಾದಂತಹ ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯು, ರಾಮನಗರದ ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯು, ಕೆಲವೊಂದು ವಿದ್ಯುತ್ ದೀಪಗಳು ಇನ್ನೂ ಕೂಡ ಆ ಒಂದು ಚಾಲನೆ ಆಗಬೇಕು. ಇಷ್ಟು ವಿಚಾರಗಳನ್ನು ನಿಮಗೆ ಒತ್ಕೊಂಡು ಬರ್ತಾ ಇದ್ದೀನಿ. ಮತ್ತು ರಾಮನಗರಕ್ಕೆ ಮತ್ತೊಂದು ಪುರಾತನ ದೇವಾಲಯ, ಈ ಅರ್ಕಾವತಿ ನದಿ ತೀರದಲ್ಲಿ ಆ ಒಂದು ಈಶ್ವರನ ನೀವೇನು ಕಾಣ್ತಾ ಇದ್ದೀರಾ, ಅರ್ಕೇಶ್ವರ. ಆ ಅರ್ಕೇಶ್ವರನನ್ನು ದರ್ಶಿಸಿದರೆ ಕಾಶಿಯ ವಿಶ್ವನಾಥನನ್ನು ದರ್ಶಿಸಿದಂತೆ ಮಹಾಪುಣ್ಯ ಬರುತ್ತೆ. ಅದು ಕೂಡ ಜೀರ್ಣೋದ್ಧಾರವಾಗುತ್ತಿದ್ದು ಇನ್ನೇನು ಕೆಲವೇ ತಿಂಗಳಲ್ಲಿ ಕುಂಭಾಭಿಷೇಕ ಆಗ್ತಾ ಇದೆ. ರಾಮನಗರ ನಿಜಕ್ಕೂ ಒಂದು ದೈವಿಕ ನಗರವಾಗಿ ಬಹಳಷ್ಟು ವಿಚಾರಗಳನ್ನು ಒಳಗೊಂಡಿರುವಂಥ ಈ ರಾಮನಗರದಲ್ಲಿ ವಾಸಿಸುತ್ತಿರುವಂತಾರೆ ನಿಜವಾಗಲೂ ಪುಣ್ಯ. ಏಕೆಂದರೆ ಈ ಊರಿನಲ್ಲೇ ರಾಮನ ಹೆಸರಿದೆ, ರಾಮನಗರ. ಈಗ ಈ ಒಂದು ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.